ದೇವರಹಿಪ್ಪರಗಿ ತಾಲೂಕಿನ ಕೋರವಾರ ಗ್ರಾಮದ ಬಸ್ ನಿಲ್ದಾಣದ ಆವರಣದಲ್ಲಿ ಜಯ ಕರ್ನಾಟಕ ಸಂಘಟನೆ ಹಾಗೂ ಗ್ರಾಮದ ಪ್ರಮುಖರ ಸಹಕಾರ ಸಹಾಯದಿಂದ ಸಸಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಹಾಕುವ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮದ ಮುಖಂಡರಾದ ಶ್ರೀ ಅಪ್ಪುಗೌಡ ಪೊಲೀಸ್ ಪಾಟೀಲ್ ವಹಿಸಿದರು ಹಾಗೂ ಕಾರ್ಯಕ್ರಮದ ನೇತೃತ್ವವನ್ನು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ವಕ್ತಾರರಾದ ಚೆನ್ನಪ್ಪಗೌಡ ಎಸ್ ಬಿರಾದರ್ ವಹಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆಯ ಬದಿ ಮತ್ತು ಶಾಲೆಯ ಆವರಣಗಳಲ್ಲಿ ಸಸಿಗಳನ್ನು ನೆಟ್ಟು ಹೋಗಿದ್ದಾರೆ. ಇದುವರೆಗೂ ಸಹ ಸಸಿಗಳಿಗೆ ನೀರು ಹಾಕದ ಕಾರಣ ಸಸಿಗಳು ಒಣಗಿ ಹೋಗುತ್ತಿವೆ. ಕಾಡು ಬೆಳೆಸಿ ನಾಡು ಉಳಿಸಿ ಎಂದು ಹೇಳುತ್ತಾರೆ, ಅದು ಇನ್ನೂವರೆಗೂ ಕಾರ್ಯರೂಪಕ್ಕೆ ಬಂದಿರುವುದಿಲ್ಲ. ಸರ್ಕಾರದಿಂದ ಲಕ್ಷ ಹಣ ಬಂದರೂ ಅಧಿಕಾರಿಗಳು ನುಂಗಿ ಹಾಕುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕೋರವಾರೇಶ್ವರ ಜನಸ್ನೇಹಿ ಸೇವಾ ಸಂಘದ ಉಪಾಧ್ಯಕ್ಷರು ಅಶೋಕ್ ಹುಣಸಗಿ, ಶ್ರೀ ಕೋರವಾರೇಶ್ವರ ಟ್ರೇಡರ್ಸ್ ಹಾಗೂ ಮಾಂತೇಶ್ ಕಮತ್ಗಿ ನಿಯಂತ್ರಣ ಅಧಿಕಾರಿಗಳು, ಶಾಂತಪ್ಪ ಕೆಮಶೆಟ್ಟಿ, ಶಿವನಗೌಡ ಬಿರಾದರ್, ಅನಿಲ್ ಗೌಡ ಬಿರಾದರ್, ಸಂಗನಗೌಡ ಬಿರಾದರ್, ಸಂದೀಪ ಬಿರಾದರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಇದು ಸಮಸ್ತ ಕೋರವಾರ ಗ್ರಾಮದ ಗುರು ಹಿರಿಯರು ಹಾಗೂ ರಾಜಕೀಯ ಮುಖಂಡರು ಹಾಗೂ ಯುವಕರು ಹಾಗೂ ಜಯ ಕರ್ನಾಟಕ ಸಂಘಟನೆಯ ಎಲ್ಲ ಕಾರ್ಯಕರ್ತರ ಒಂದು ಸಹಯೋಗದೊಂದಿಗೆ ಈ ಒಂದು ಸಸಿಗೆ ನೀರು ಉಣಿಸುವ ಕಾರ್ಯಕ್ರಮ ನಮ್ಮ ಅಪ್ಪುಗೌಡು ಪೊಲೀಸ್ ಪಾಟೀಲ್ ಅವರ ಮಾವರು ಇದನ್ನು ನೆರವೇರಿಸಿಕೊಟ್ಟದಂತೆ ಅವರು ತುಂಬ ಹೃದಯದ ಧನ್ಯವಾದ ಸಲ್ಲಿಸುತ್ತಾ, ಈ ಕಾರ್ಯಕ್ರಮ ಏನಪ್ಪ ಅಂದ್ರೆ ಬರೀ ಇದೊಂದು ಫೋಟೋ ಕಾರ್ಯಕ್ರಮ ಅಲ್ಲ, ಪ್ರತಿ ತಿಂಗಳೆಲ್ಲ 15 ದಿನಕ್ಕೊಮ್ಮೆ ಇದು ಒಂದು ಕಾರ್ಯರೂಪದಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆ ಹಾಗೂ ಸಮಸ್ತ ಕೋರವಾರ ನಾಗರಿಕರೆಲ್ಲರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರತಿ ತಿಂಗಳು ಈ ಒಂದು ನೀರು ಉಣಿಸುವ ಕಾರ್ಯಕ್ರಮ ಏನಪ್ಪ ಅಂದ್ರೆ ಈ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಏನಪ್ಪ ಅಂದ್ರೆ ಈ ಸಸಿ ಒಣಗಿಂದ ಅದು ತೊಗೊಂಡು ಬಂದು ನೀರು ಹಾಕೋದು ಉಪಯೋಗ ಇಲ್ಲ. ಅದು ಒಣಗೋಕ್ಕಿಂತ ಮುಂಚೆ ಹಾಕಾರಪ್ಪ ಅಂದ್ರೆ ಅವು ಸಸಿಗಳು ಒಣಗೋದು ತಪ್ಪಿಸೋಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಸರ್ಕಾರ ಯೋಜನೆಗಳಪ್ಪ ಅಂದ್ರೆ ಅವೆಲ್ಲ ಮುಗಿದಿಂದ ಸರ್ಕಾರ ಯೋಜನೆಗಳು ಬಂದು ಕಾರ್ಯ ಗೊತ್ತಿಲ್ಲ. ಅದು ಯಾಕಂದರೆ ಗಿಡಗಳು ಸಸಿಗಳು ಒಣಗ್ಲಾಕತ್ತ ಈಗ. ಅದಕ್ಕೆ ಇದನ್ನು ಎಲ್ಲ ಸಮಸ್ತ ಕೋರವಾರ ಗ್ರಾಮದ ಗುರು ಹಿರಿಯರು ಕೂಡಿ ಈ ಒಂದು ನೋಡಿಕೊಂಡು ಏನಪ್ಪ ನಮ್ಮ ಸಹಯೋಗ ಇರಲಿ ಅಂತೇಳಿ ಎಲ್ಲರೂ ಒಂದು ಸಹಾಯ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಸಸಿಗೆ ನೀರು ಉಣಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಇದಕ್ಕೆಲ್ಲ ನಮ್ಮ ಸಮಸ್ತ ಕೋರವಾರ ಗ್ರಾಮದ ಎಲ್ಲರೂ ಕೂಡಿ ಎಲ್ಲರೂ ಸಹಕಾರ ಸಹಾಯದಿಂದ ಮಾಡಿ ಈ ಒಂದು ಕಾರ್ಯಕ್ರಮ ಪ್ರತಿ ತಿಂಗಳ ಇದು ಏನಪ್ಪ ಅಂದ್ರೆ ಸರ್ಕಾರದವರು ಮಾಡಲಿ ಬಿಡಲಿ ನಮ್ಮ ಗ್ರಾಮದ ಎಲ್ಲರೂ ಕೂಡಿ ಇದೊಂದು ಕಾರ್ಯ ನಿರ್ವಹಿಸ್ತಾ ಕೂಡಿ ಈ ಒಂದು ಈಗ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮ ಚಾಲನೆ ಮಾಡೀವಿ. ಇದು ಮುಕ್ತಾಯ ಅಲ್ಲ, ಆರಂಭ ಆಗಿದೆ. ಇನ್ನು ಮುಂದೆ ಪ್ರತಿ ತಿಂಗಳು ಈ ಒಂದು ಕಾರ್ಯಕ್ರಮ ಚಾಲಿತವಾಗಿ ನಾವು ನಡ್ಸ್ಕೊಂಡು ಹೋಗ್ತೇವೆ. ನಮ್ಮ ಕೈಲಾದ ಮಟ್ಟಿಗೆ ಮಾಡ್ತೇವೆ. ಯಾಕಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಾಚಿಕೆ ಬರಲಿ ಅಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ಕೆ ನಾವು ಕೈ ಹಾಕೇವಿ. ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ಯಾಕಂದ್ರೆ ಇದು ನಾವು ಒಂದು ಫೋಟೋ ಕಾರ್ಯಕ್ರಮಕ್ಕೆ ಇದನ್ನು ನಾವು ಪೋಸ್ ಕೊಡೋಕ್ಕಾಗಿ ಬಂದಿಲ್ಲ. ಇದು ನಮ್ಮ ಸಮಾಜದ ಬಗ್ಗೆ ಒಂದು ಕಳಿಕಳಿಯೇ ತಿಳ್ಕೊಂಡು ನಾವು ಏನಪ್ಪ ಅಂದ್ರೆ ಗಿಡಗಳು ಒಣಗೋದು ನಮ್ಮ ಮಕ್ಕಳು ಹಂಗೆ ಮರಗುತ್ತಾರೆ, ಹಂಗೆ ಗಿಡಗಳು ಮರಗಿಸ್ಬಾರ್ದು ತಿಳ್ಕೊಂಡು ನಾವು ಕೈಲಾದ ಮಟ್ಟಿಗೆ ನಮ್ಗೆ ಎಷ್ಟು ನಿಗದಿ ಅಷ್ಟು ಮಾಡೇವಿ. ಅದಕ್ಕೆ ಎಲ್ಲರೂ ಗುರು ಹಿರಿಯರು ಎಲ್ಲರೂ ಸಹಕಾರ ಐತಿ. ಇದೇ ಥರ ಮುಂದುವರ್ಸ್ಕೊಂಡು ಎಲ್ಲರೂ ಆಶೀರ್ವಾದ ಮಾಡೋಕ್ಕೆ ತುಂಬ ಧನ್ಯವಾದ ಸಲ್ಲಿಸುತ್ತಾ